ನಾವು ಇಲ್ಲೇ ಕಾಲೇಜ್ಗೆ ಹೋಗ್ತಿದ್ಲು ಪಾಂಡವಪುರಕ್ಕೆ. ಅವಾಗ ಇಬ್ಬರು ಆಟೋದಲ್ಲಿ ನನ್ನ ಆಟೋದಲ್ಲೇ ಬರ್ತಿದ್ದು. ಅವಾಗ ಇಷ್ಟಪಟ್ಟು ಏನೋ ಲವ್ ಮಾಡ್ತಿದ್ದೋ. ನಮ್ಮನೆಗೆಲ್ಲ ಹೇಳಿ ಒಪ್ಸ್ಬಿಡು, ನಿಮ್ಮ ಮನೇಲಿ ಒಪ್ಸ್ಬಿಡು, ಮದ್ವೆ ಆಗದ ಅಂತ ಹೇಳಿದ ಸರ್ ನಾವು. ಅವಳು ಅವ್ರ ಮನೆಗೂ ಹೇಳಿದ, ನಮ್ಮ ಮನೆಗೂ ಒಪ್ಸಿ ಇದ್ ಮಾಡಿ ಗಂಟು ಕಾಯಿನಿಲ್ಲ. ಅದಾದ ಒಂದ್ 15 ದಿವಸಕ್ಕೆ ನಮ್ಮ ಮನೆ ತಗೆ ಬಂದ್ಬಿಟ್ಟು ಮದ್ವೆ ಆಗು, ಇಲ್ಲಾಂದ್ರೆ ನಿಮ್ಮ ಮನೆಯವ್ರ ಸಾಯ್ತೀನಿ ಅಂತ ಅಂದ್ಲು. ಕರ್ಕೊಂಡು ಕೇರ್ ಪಡೆ ಒಂದ್ ಊರಲ್ಲಿ ಒಂದ್ ಮನೆಯಲ್ಲಿ ಇದ್ದೆ ಸರ್, ನೆಂಟು ಮನೇಲಿ. ಅಲ್ಲಿಂದ ರೂರಲ್ ಸ್ಟೇಷನ್ ಇಂದ ಶ್ರೀರಂಗಪಟ್ಟಣದಿಂದ ಫೋನ್ ಬಂತು, 5:30 ಅಷ್ಟೇ ಕರ್ಕ ಬಂದೆ ಹುಡುಗಿನ, ನೀವು ಇಲ್ಲಿ ನಮ್ಗೆ ಒಪ್ಪಿಸ್ಕೊಂಡ್ರು. ಕರ್ಕ ಹೋದೆ. ಅಲ್ಲೂ ನ್ಯಾಯ ಪಂಚಾಯತಿ ಎಲ್ಲ ಆಯ್ತು. ಅಲ್ಲಿ ಹುಡುಗಿ ಮನೆಯವರು ಏನೋ ನಮ್ಗೇನೋ ಹುಡುಗಿ ಏನೋ ಬೇಡ ಅಂತ ಅವರು ಮನೆಗೆ ಹೋಗೋ ರೀತಿ ಮಾಡಿದ್ಲಲ್ಲ ಅಂದ್ಬಿಟ್ಟು ನಮ್ಗೆ ಹುಡುಗಿ ಬೇಡ ಅಂತ ಬಿಟ್ಬಿಟ್ಟವ್ರು. ಅಲ್ಲಿ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟ್ರು ಈ ಹುಡುಗಿನ ಹುಡುಗರ ಮನೆ ಕರ್ಕೊ ಹೋಗೋದು ಬೇಡ, ನಿಮ್ಮ ದೂರ ಸಂಬಂಧಿ ಮನೆಯಲ್ಲಿ ಬಿಡ್ಬೇಕು ಅಂತ ಅಂದು. ಅಲ್ಲಿ ನಮ್ಮ ಅಣ್ಣ ಅವರೇ ಪಾಪಣ ಅಂತ ಮಲ್ಲೇಗೌಡ ಕುಪ್ಪಳಲ್ಲಿ ಅವ್ರ ಮನೆ ಇರ್ಸ್ಬಿಟ್ಟು 18 ವರ್ಷ ಆದ್ಮೇಲೆ ಇನ್ನು 4 ತಿಂಗಳು ಟೈಮ್ ಇತ್ತು ಅವಳಿಗೆ. 18 ವರ್ಷಕ್ಕೆ 4 ತಿಂಗಳು ಆದ್ಮೇಲೆ 18 ವರ್ಷ ಆದ್ಮೇಲೆ ಮದುವೆ 18 ವರ್ಷ ಆದ್ಮೇಲೆ 4 ತಿಂಗಳು ಆದ್ಮೇಲೆ ಮದುವೆ ಆದ ಸರ್. ಈಗ ನನ್ನ ಜೊತೆಲಿ ನನ್ನ ಬಾವ ಅನ್ಕೊಂಡು ಇದ್ದ ಸರ್ ಜೊತೆಲಿ. ಏನ್ ಅಣ್ಣ ರೀತಿ ಇದ್ದ ಅಂದ್ಬಿಟ್ಟು ನಾನು ಒಂದ್ ಜೊತೆ ಚೆನ್ನಾಗಿದ್ದೆ. ಆ ಅಣ್ಣ ಅನ್ಕೊಂಡು ಅವಳು ಹಂಗೇನೆ ಇದ್ಲು. ಈ ತರ ಮಾಡೋದು ಸರ್. ನಮ್ಮನೆ ಅಕ್ಕಪಕ್ಕ ಸೇರ್ಕೊಂಡು ಈ ತರ ಹುಡುಗಿನ ಎದಾಗ ಹೋಗಿ ಮದುವೆ ಮಾಡ್ಸೋನು. ನಮ್ಮನೆ ಪಕ್ಕನ ವಿವೇಕ, ಅವ್ರ ತಾಯಿ ಜಮುನಾ ಇಬ್ರು ಕರ್ಕೊಂಡು ಮದುವೆ ಮಾಡ್ಸವ್ರೆ. ಇನ್ನಿಬ್ರು ಮನೇಲೆ ಇದ್ದು ಸಪೋರ್ಟ್ ಮಾಡೋರು ಸರ್. ಈಗ ಸರ್ ಅವ್ರ ಮೇಲೆ ಈಗ ನಮ್ಗೆ ಹುಡುಗನ ಮೇಲೆಗಿಂತ ಹೆಚ್ಚಾಗಿ ನಮ್ಗೆ ನಮ್ಮನೆ ತಾವಿಂದ ಕಂಪ್ಲೇಂಟು ಕಳ್ಸೋರೆಲ್ಲ ಜೊತೆ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಆಗ್ಬೇಕು ಸರ್. ಕಠಿಣ ಶಿಕ್ಷೆ ಅಂದ್ರೆ ಇನ್ನೊಂದ್ ಮನೆ ಈ ತರ ಹಾಳಾಗ್ಬಾರ್ದು. ಈಗ ನಿಮ್ಮ ಮಿಸಸ್ ರಚಿತ್ ಅವರು ಸರ್ ಅವರು ನಮ್ಗೆ ಮತ್ತೆ ಬೇಡ. ಹುಡುಗಿ ಮನೆಯವ್ರಿಗೂ ಪಾಪ ಅವ್ರಿಗೂ ಮರ್ಯಾದೆ ಹೋಗೈತೆ, ನಮ್ಗೂ ಮರ್ಯಾದೆ ಹೋಗೈತೆ. ನಮ್ದು ಫ್ಯಾಮಿಲಿ ದೊಡ್ಡದು, ಅವ್ರ ಫ್ಯಾಮಿಲಿ ಪಾಪ ದೊಡ್ಡದು, ಪಾಪ ಅವ್ರು ಮರ್ಯಾದೆಸ್ರು ಅವರು ಸರ್. ಅವರು ಅಷ್ಟೇನೆ ನಮ್ಗೇನು ಬೇಡ ಸರ್. ಇವಳು ಹೊರಗಿ ಸರ್, ಅವ್ರು ಬರ್ತೀನಿ ಅಂದ್ರೆ ನಮ್ಮ ಮನೆಗೆ ಕೊಡಲ್ಲ ಸರ್. ಇನ್ನು ಡಿವೋರ್ಸ್ಗೆ ನಾವು ಇದ್ ಮಾಡ್ತಾ ಏನು ಅಷ್ಟೇ. ಈಗ ಮನೆಯಿಂದ ತಗೋಗಿದ್ರೆ ಮನೆಯಿಂದ 22 ಗ್ರಾಮ್ ಚಿನ್ನ, 1 ಲಕ್ಷ ಕ್ಯಾಸು ನಮ್ ಬಾವ್ರ ಮನೆ ತಗೋಳೆ. 22 ಗ್ರಾಮ್ ಚಿನ್ನ ತಗೋಳೆ ಸರ್. ಅದು 1 ಲಕ್ಷ ನಮ್ಗೇನೋ ಏನೋ ಚೆನ್ನಾಗಿರ್ಲಿ ಸರ್.